ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಶೇಷ ಐತಿಹಾಸಿಕ ಸಂಚಿಕೆಗೆ ಸ್ವಾಗತ. ಭಾರತದ ಇತಿಹಾಸ ಅಂದರೆ ಕೇವಲ ರಾಜರ ಕಥೆಗಳಲ್ಲ, ಅದು ತನ್ನ ನಾಡಿಗಾಗಿ ಪ್ರಾಣ ಕೊಟ್ಟ ವೀರ ನಾರಿಯರ ಕತೆ ಕೂಡ ಹೌದು. 17ನೇ ಶತಮಾನದ ಕಾಲ ನಮ್ಮ ಕರ್ನಾಟಕದಲ್ಲಿ ಬೆಳವಡಿ ಎಂಬ ಸುಂದರವಾದ ಮತ್ತು ಸಿರಿವಂತ ನಾಡಿತ್ತು. ಆ ನಾಡಿನ ಜನ ತಮ್ಮ ರಾಜ ಈಶಪ್ರಭು ಮತ್ತು ರಾಣಿ ಮಲ್ಲಮ್ಮನ ಆಡಳಿತದಲ್ಲಿ ನೆಮ್ಮದಿಯ ಜೀವನ ನಡೆಸುತ್ತಿದ್ದರು. ಮಲ್ಲಮ್ಮ ಮೂಲತಃ ಸೋಂದಾ ರಾಜ್ಯದ ರಾಜಕುಮಾರಿ. ಚಿಕ್ಕ ವಯಸ್ಸಿನಲ್ಲೇ ಕತ್ತಿ ವರಸೆ ಮತ್ತು ಕುದುರೆ ಸವಾರಿ ಕಲಿತಿದ್ದ ಈಕೆ ನೋಡಲು ಎಷ್ಟು ಸುಂದರವಾಗಿದ್ದಳು, ಯುದ್ಧ ಭೂಮಿಯಲ್ಲಿ ಅಷ್ಟೇ ಭಯಂಕರವಾಗಿ ಹೋರಾಡುತ್ತಿದ್ದಳು. ಬೆಳವಡಿಯ ರೈತರು ಮತ್ತು ಅವರ ಹಸುಗಳೇ ಆ ಊರಿನ ಅತಿ ದೊಡ್ಡ ಆಸ್ತಿಯಾಗಿತ್ತು. ಎಲ್ಲವೂ ಚೆನ್ನಾಗೇ ಇತ್ತು. ಆದರೆ 1867ರ ಸಮಯ. ಛತ್ರಪತಿ ಶಿವಾಜಿ ಮಹಾರಾಜರು ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಮುಗಿಸಿಕೊಂಡು ತಮ್ಮ ಬೃಹತ್ ಸೈನ್ಯವೊಂದಿಗೆ ವಾಪಸ್ ಹೋಗ್ತಾ ಇದ್ರು. ಆಗ ಒಂದು ದೊಡ್ಡ ತಪ್ಪು ನಡೆದು ಹೋಯಿತು. ಶಿವಾಜಿ ಮಹಾರಾಜರ ಸೈನ್ಯದ ಒಂದು ತುಕಡಿಯನ್ನ ಸಕೋಜಿ ಗಾಯಕ್ವಾಡ್ ಎಂಬ ಸೇನಾಧಿಪತಿ ಮುನ್ನಡೆಸ್ತಾ ಇದ್ದ. ಬೆಳವಡಿಯ ಮಾರ್ಗವಾಗಿ ಹೋಗುವಾಗ ಈ ಸಕೋಜಿ ಮತ್ತು ಆತನ ಸೈನಿಕರು ಬೆಳವಡಿಯ ರೈತರಿಗೆ ವಿಪರೀತ ತೊಂದರೆ ಕೊಡ್ತಾರೆ. ಅವರ ಹಸುಗಳನ್ನು ಕದ್ದು ರೈತರ ಹೆಣ್ಣು ಮಕ್ಕಳಿಗೆ ಅಪಮಾನ ಮಾಡ್ತಾರೆ. ಶಿವಾಜಿ ಮಹಾರಾಜರ ಸೈನ್ಯದಲ್ಲಿ ಮಹಿಳೆಯರಿಗೆ ಅಪಾರ ಗೌರವವಿತ್ತು. ಆದರೆ ಸಕೋಜಿ ಗಾಯಕ್ವಾಡ್ ತನ್ನ ದರ್ಪದಿಂದ ಮಹಾರಾಜರಿಗೆ ಗೊತ್ತಿಲ್ಲದಂತೆ ಈ ನೀಚ ಕೆಲಸ ಮಾಡಿರ್ತಾನೆ. ಈ ವಿಷಯ ಬೆಳವಡಿಯ ರಾಜ ಈಶಪ್ರಭುವಿಗೆ ತಿಳಿದಾಗ ಆತನ ರಕ್ತ ಕುದಿಯತ್ತೆ. ತನ್ನ ಪ್ರಜೆಗಳಿಗೆ ಆದ ಅನ್ಯಾಯದ ವಿರುದ್ಧ ರಾಜ ಈಶಪ್ರಭು ತಕ್ಷಣವೇ ಯುದ್ಧ ಸಾರ್ತಾನೆ. ದೊಡ್ಡ ಮರಾಠ ಸೈನ್ಯದ ಮುಂದೆ ಬೆಳವಡಿಯ ಸೈನ್ಯ ಚಿಕ್ಕದಾಗಿದ್ದರೂ ಈಶಪ್ರಭು ಸಿಂಹದಂತೆ ಹೋರಾಡ್ತಾನೆ. ಆದರೆ ದುರದೃಷ್ಟವಶಾತ್ ಶತ್ರುಗಳ ಕತ್ತಿಗೆ ಬಲಿಯಾಗಿ ಯುದ್ಧ ಭೂಮಿಯಲ್ಲೇ ಪ್ರಾಣ ಬಿಡ್ತಾನೆ. ಗಂಡನ ಸಾವಿನ ಸುದ್ದಿ ಅರಮನೆ ತಲುಪಿತು. ಆದರೆ ಮಲ್ಲಮ್ಮ ಕಣ್ಣೀರು ಹಾಕಲಿಲ್ಲ. ಅವಳ ಕಣ್ಣಲ್ಲಿ ಅಳುವಿನ ಬದಲು ದ್ವೇಷದ ಕಿಡಿ ಹೊತ್ತಿಕೊಂಡಿತ್ತು. ತಕ್ಷಣ ತನ್ನ ಸೀರೆಯ ಮೇಲೆ ಯುದ್ಧದ ಕವಚ ತೊಟ್ಟಳು, ಕತ್ತಿ ಹಿಡಿದು ಹೊರಬಂದಳು. ಭಾರತದ ಇತಿಹಾಸದಲ್ಲಿ ಅತ್ಯಂತ ರೋಚಕವಾದ ಘಟನೆ ಇಲ್ಲಿ ನಡೆಯಿತು. ಮಲ್ಲಮ್ಮ ಕೇವಲ ಗಂಡಸರನ್ನು ಮಾತ್ರವಲ್ಲ, ಬೆಳವಡಿಯ ಮೂಲೆ ಮೂಲೆಯಿಂದ ಸಾಮಾನ್ಯ ಹೆಂಗಸರನ್ನು ಒಟ್ಟುಗೂಡಿಸಿ ಇತಿಹಾಸದ ಮೊಟ್ಟ ಮೊದಲ ಮಹಿಳಾ ಸೈನ್ಯವನ್ನು ಕಟ್ಟಿದಳು. ರಣರಂಗಕ್ಕೆ ಇಳಿದ ಮಲ್ಲಮ್ಮ ಸಾಕ್ಷಾತ್ ದುರ್ಗಾ ಮಾತೆ ಅಂತ ಶತ್ರುಗಳ ಮೇಲೆ ಎರಗ್ತಾಳೆ. ಅವಳ ಮಹಿಳಾ ಸೈನ್ಯದ ಹೊಡೆತಕ್ಕೆ ಮರಾಠ ಸೈನಿಕರು ಬೆಚ್ಚಿ ಬೀಳ್ತಾರೆ. ಇದು ಒಂದೆರಡು ದಿನದ ಯುದ್ಧವಾಗಿರಲಿಲ್ಲ, ಬರೋಬ್ಬರಿ 17 ದಿನಗಳ ಕಾಲ ಹಗಲು ರಾತ್ರಿ ಭೀಕರ ಯುದ್ಧ ನಡೆಯಿತು. ಈ ಯುದ್ಧದ ತೀವ್ರತೆ ಎಷ್ಟಿತ್ತೆಂದರೆ ದೂರದ ಗುಡ್ಡದ ಮೇಲಿಂದ ಈ ಮಹಿಳಾ ಸೈನ್ಯದ ಶೌರ್ಯವನ್ನು ನೋಡುತ್ತಿದ್ದ ಸಾಕ್ಷಾತ್ ಶಿವಾಜಿ ಮಹಾರಾಜರೇ ಒಂದು ಕ್ಷಣ ಅಚ್ಚರಿಗೊಂಡರು. ಯಾರಿವಳು ಈ ವೀರರಾಣಿ ಎಂದು ಬೆರಗಾದರು. ಕೊನೆಗೂ ನೇರವಾಗಿ ಸೋಲಿಸಲಾಗದೆ ಶತ್ರುಗಳು ಮೋಸದಿಂದ ಮಲ್ಲಮ್ಮನ ಕುದುರೆಯ ಕಾಲು ಕತ್ತರಿಸಿ ಆಕೆಯನ್ನು ಸುತ್ತುವರೆದು ಬಂಧಿಸಿದರು. ಮಲ್ಲಮ್ಮನ ಕೈಗೆ ಸರಪಳಿ ಹಾಕಿ ಶಿವಾಜಿ ಮಹಾರಾಜರ ದರ್ಬಾರಿಗೆ ಕರ್ಕೊಂಡು ಬರ್ತಾರೆ. ಶತ್ರುವಿನ ಎದುರು ನಿಂತಿದ್ದರೂ ಆ ಕನ್ನಡತಿಯ ಕಣ್ಣಲ್ಲಿ ಕಿಂಚಿತ್ತೂ ಭಯ ಬರಲಿಲ್ಲ. ಶಿವಾಜಿ ಮಹಾರಾಜರು ಆಕೆಯನ್ನು ನೋಡಿ, ಯಾಕೆ ನನ್ನ ಸೈನ್ಯದ ಮೇಲೆ ಯುದ್ಧ ಮಾಡಿದೆ ಎಂದು ಕೇಳಿದಾಗ ಮಲ್ಲಮ್ಮ ಸೇನಾಧಿಪತಿ ಸಕೋಜಿ ಗಾಯಕ್ವಾಡ್ ರೈತರಿಗೆ ಮತ್ತು ಮಹಿಳೆಯರಿಗೆ ಮಾಡಿದ ಅನ್ಯಾಯವನ್ನು ಎಳೆಯಾಗಿ ಬಿಚ್ಚಿಡುತ್ತಾಳೆ. ಸತ್ಯ ತಿಳಿದ ಶಿವಾಜಿ ಮಹಾರಾಜರಿಗೆ ವಿಪರೀತ ಕೋಪ ಬರುತ್ತೆ. ಮಹಿಳೆಯರನ್ನು ದೇವರೆಂದು ಪೂಜಿಸುತ್ತಿದ್ದ ಮಹಾರಾಜರು ತಕ್ಷಣವೇ ಸಕೋಜಿ ಗಾಯಕ್ವಾಡನನ್ನು ಹಿಡಿದು ತರಲು ಆದೇಶ ಮಾಡುತ್ತಾರೆ. ಆತನಿಗೆ ಕಠಿಣ ಶಿಕ್ಷೆ ವಿಧಿಸ್ತಾರೆ. ಇತಿಹಾಸದ ದಾಖಲೆಗಳ ಪ್ರಕಾರ ಸಕೋಜಿಯ ಕಣ್ಣುಗಳನ್ನು ಇಳಿಸಿ ಜೀವಾವಧಿ ಜೈಲಿಗೆ ಹಾಕ್ತಾರೆ. ನಂತರ ತಮ್ಮ ಸಿಂಹಾಸನದಿಂದ ಕೆಳಗಿಳಿದು ಬಂದ ಶಿವಾಜಿ ಮಹಾರಾಜರು ಮಲ್ಲಮ್ಮನ ಸರಪಳಿ ತೆಗೆಸಿ ಅವಳಿಗೆ ತಲೆಬಾಗಿ ನಮಸ್ಕಾರ ಮಾಡ್ತಾರೆ. ತಾಯಿ, ನಿನ್ನ ನಾಡಿನ ಪ್ರೀತಿ ಮತ್ತು ನಿನ್ನ ಧೈರ್ಯಕ್ಕೆ ನನ್ನದೊಂದು ಸಲಾಂ. ಇಂದಿನಿಂದ ನೀನು ನನ್ನ ತಾಯಿಗೆ ಸಮಾನ ಎಂದು ಹೇಳಿ ಅವಳ ರಾಜ್ಯವನ್ನು ಮರಳಿಸಿ ಸಕಲ ಗೌರವಗಳೊಂದಿಗೆ ಬೆಳವಡಿಗೆ ಬೀಳ್ಕೊಡ್ತಾರೆ. ಬೆಳವಡಿ ಮಲ್ಲಮ್ಮನ ಈ ಸ್ವಾಭಿಮಾನದ ಕತೆ ನಮ್ಮ ನಾಡಿನ ಇತಿಹಾಸದಲ್ಲಿ ಎಂದೆಂದಿಗೂ ಅಮರ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.